ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರಿನ ಸಾಮರ್ಥ್ಯ 100 ಅಡಿ ದಾಟಿದೆ. ಕೆಆರ್ಎಸ್ ಡ್ಯಾಂ ಶತಕ ದಾಟಿ ಭರ್ತಿಯತ್ತ ಮುನ್ನುಗ್ಗುತ್ತಿದ್ದು ಕಾವೇರಿ ಕೊಳ್ಳದ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೂರದೃಷ್ಟಿಯಿಂದ ಸ್ಥಾಪಿತವಾದ ಕೆಆರ್ಎಸ್ ಜಲಾಶಯದ ನೀರನ್ನ ಮೈಸೂರು, ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಭಾಗದ ಜನರು ಕುಡಿಯೋಕೆ ಹೆಚ್ಚಾಗಿ ಬಳಸಲಿದ್ದು, ಬಹುತೇಕ ರೈತಾಪಿ ವರ್ಗ ಇದೇ ಅಣೆಕಟ್ಟೆ ನೀರನ್ನ ಕೃಷಿ ಚಟುವಟಿಕೆಗೆ ಬಳಸುತ್ತಾ ಬಂದಿದೆ. ಜಲಾಶಯದ ನೀರಿನ ಮಟ್ಟ 100 ಅಡಿ ದಾಟಿದ ಹಿನ್ನೆಲೆ ಇಂದಿನಿಂದ ವಿಸಿ ನಾಲೆಗೆ ನೀರು ಹರಿಸಲು ಸರ್ಕಾರ ಆದೇಶ ಮಾಡಿದೆ. ಸೋಮವಾರ ಸಂಜೆಯಿಂದಲೇ ಕೆಆರ್ಎಸ್ ಡ್ಯಾಂನಿಂದ ನಾಲೆಗಳಿಗೆ ನೀರು ಹರಿಬಿಡಲಾಗುತ್ತೆ. ಮುಂದಿನ 15 ದಿನಗಳವರೆಗೆ ನಾಲೆಗೆ ನೀರು ಬಿಡಲು ನಿರ್ಧಾರ ಮಾಡಲಾಗಿದ್ದು, ಜುಲೈ 22ರವರೆಗೆ ರೈತರು ಅಗತ್ಯ ಕೃಷಿ ಚಟುವಟಿಕೆಗೆ ಸಿದ್ಧತೆ ನಡೆಸಬಹುದಾಗಿದೆ. ಹಂತ ಹಂತವಾಗಿ ನಾಲೆಗೆ ನೀರು ಬಿಡುಗಡೆ ಮಾಡಲು ಸೂಚನೆ ನೀಡಲಾಗಿದೆ. ನೀರಾವರಿ ಇಲಾಖೆಗೆ ಸೂಚನೆ ನೀಡಿರುವ ರಾಜ್ಯ ಸರ್ಕಾರದ ನಿರ್ಧಾರದಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ವಿಸಿ ನಾಲಾ ಭಾಗದ ಜನ, ಜಾನುವಾರುಗಳು ಕುಡಿಯುವ ನೀರು, ಕೆರೆ ಕಟ್ಟೆಗಳ ಭರ್ತಿಗೆ ಮಾತ್ರ ನೀರು ಬಳಸಲು ಸೂಚನೆ ಕೊಡಲಾಗಿದೆ. ಜಲಾಶಯ ಸಂಪೂರ್ಣ ಭರ್ತಿಗೆ 24.80 ಅಡಿ ಬಾಕಿ ಇದೆ. ಕೊಡಗಲ್ಲಿ ಉತ್ತಮ ಮಳೆಯಾಗ್ತಿದ್ದು, ಇದೇ ಪರಿಸ್ಥಿತಿ ಮುಂದುವರೆದ್ರೆ